ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂತ ನೀವು ಮತದಾನ ಮಾಡೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಈ ದೇಶವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ 10 ವರ್ಷಗಳಲ್ಲಿ ನುಡಿದಂತೆ ನಡೆದಿದ್ದಾರಾ, ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರಾ? ದೇಶವನ್ನ ಆರ್ಥಿಕವಾಗಿ ಮುನ್ನಡೆಸತಕ್ಕಂಥ ಕೆಲಸವನ್ನ ಮಾಡಿದ್ದಾರಾ? ಇದು ನೀವೆಲ್ಲರೂ ಕೂಡ ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರಗಳು. ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಹತಾಶರಾಗಿದ್ದಾರೆ. ಅವರಿಗೆ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಲ್ಲ. ಅವರ ಸರ್ವೆ ಪ್ರಕಾರ 200ರಿಂದ 220 ಗೆಲ್ಲಬಹುದು ಅಂತ ಮಾತ್ರ ಅವ್ರ ಸರ್ವೆ ಹೇಳ್ತದೆ. ನಿಮಗೆ ಒಂದು ವಿಚಾರ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಆಕ್ಸಿಸ್ ಮೈ ಇಂಡಿಯಾ ಅಂತಕ್ಕಂಥವ್ರು ಸರ್ವೆ ಮಾಡೋದು. ಸರ್ವೆನಲ್ಲಿ 200ರಿಂದ 210 ಗೆಲ್ತದೆ ಅಂತೇಳಿ ವರದಿ ಇತ್ತು. ಅವರು ಪ್ರಸ್ತುತ ಪಡಿಸಿದರು. ತಕ್ಷಣ ನರೇಂದ್ರ ಮೋದಿ ಅವರ ಸರ್ಕಾರ ಅದನ್ನ ಡಿಲೀಟ್ ಮಾಡಿಸಿದರು. ಯಾಕೆಂತಂದ್ರೆ 210 ಗೆಲ್ಲದು ಅಂತೇಳಿ ಜನಗಳಿಗೆ ಗೊತ್ತಾಗೋದ್ರೆ ಬಿಜೆಪಿಗೆ ಮತ ಹಾಕಲ್ಲ ಅಂತಕ್ಕಂಥ ಭಯದಿಂದ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 25 ಸ್ಥಾನಗಳನ್ನು ಗೆದ್ದಿದ್ರು. 28ಕ್ಕೆ ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಭಾಷಣ ಮುಗಿಸ್ತೀನಿ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಶಾಂತ ಚಿತ್ತತೆಯಿಂದ ಅರ್ಧ ಗಂಟೆ ನಿಶ್ಶಬ್ದವಾಗಿ ಕೂರಬೇಕು. ಯಾರು ಎಲ್ಲಿರಬಾರದು ಅಂತೇಳಿ ನಿಮ್ಮಲ್ಲಿ ಮನವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳಿಗೆ 25 ಸ್ಥಾನಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ. ಯಾಕಂತಂದ್ರೆ ಜನರ ಮುಂದೆ ಭಾವನಾತ್ಮಕವಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಸುಳ್ಳುಗಳನ್ನ ಹೇಳಿದ್ರು. ಕಾಶ್ಮೀರದಲ್ಲಿ 370ನೇ ಆರ್ಟಿಕಲ್ ಅನ್ನು ರದ್ದು ಮಾಡ್ತೀವಿ ಅಂತೇಳಿ ರದ್ದು ಮಾಡಿದ್ರು. ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಜನರು
ಈ ದೇಶ ರಕ್ಷಣೆ ಮಾಡೋರು ನರೇಂದ್ರ ಮೋದಿ ಅವರು ಮಾತ್ರ ಅಂತೇಳಿ ಓಟ್ ಕೊಟ್ಬಿಟ್ಟು ಹೋದ್ ಸಾರಿ. ಈ ಸಾರಿ ಯಾವುದೂ ಭಾವನಾತ್ಮಕವಾದಂತ ವಿಚಾರ ಉಳಿದಿಲ್ಲ ಅವರಿಗೆ. ಅದಕ್ಕೆ ಸುಳ್ಳುಗಳನ್ನ ಮಾರುಕಟ್ಟೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಹೆಚ್ಚು ಕರ್ನಾಟಕಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನಿನ್ನೆ 4 ಕಡೆ ಹೋಗಿದ್ದಾರೆ. ಇವತ್ತು ಕೂಡ ಕರ್ನಾಟಕದಲ್ಲೇ ಇದ್ದಾರೆ. ಅವರು ಬೆಳಗಾವಿಯಲ್ಲಿ ಹೇಳಿದ್ರು, ಶಿವಾಜಿ ಮಹಾರಾಜರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಕಾಂಗ್ರೆಸ್ನವರು ಅವಮಾನವನ್ನು ಮಾಡಿದ್ರು. ನನಗೆ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಅವರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಅವರಿಗೆ ಅವಮಾನವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ನಾನು ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವವನ್ನ ಬಿಜೆಪಿಯ ಸರ್ಕಾರ ಯಾವತ್ತೂ ಕೂಡ ಮಾಡಿರಲಿಲ್ಲ. ಯಡಿಯೂರಪ್ಪ ಮಾಡಿರಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಿರಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಿರಲಿಲ್ಲ. ಅವರ ಜಯಂತ್ಯೋತ್ಸವವನ್ನು ಮಾಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಅಂತ ನಾವು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದವರು ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಅವಮಾನ ಮಾಡಲಿಕ್ಕೆ ಸಾಧ್ಯನಾ? ನರೇಂದ್ರ ಮೋದಿ ಅವರು ಇಂಥ ಸುಳ್ಳುಗಳನ್ನ ಹೇಳ್ತಾರೆ. ಇನ್ನೊಂದು ಸುಳ್ಳು ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರ ಇಲ್ಲ. ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನೋಡಿದಾಗ, RSS ನವರ ಇತಿಹಾಸವನ್ನು ನೋಡಿದಾಗ, ಈ ದೇಶದಲ್ಲಿ ಮುಂದೆ ಇರ್ತಕ್ಕಂಥ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಅಷ್ಟೇ ಏಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ವಿರೋಧ ಮಾಡಿದ್ದಾರೆ. ನಿನ್ನೆ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ನಾವು ಯಾವತ್ತೂ ಕೂಡ ಮೀಸಲಾತಿಗೆ ವಿರೋಧ ಇಲ್ಲ, ಹಿಂದೆನೂ ವಿರೋಧ ಇರಲಿಲ್ಲ, ಮುಂದೆನೂ ವಿರೋಧ ಇರಲಿಲ್ಲ ಅಂತ ಮಾತುಗಳನ್ನು ಹೇಳಿದ್ದಾರೆ. ಇದು ಅತ್ಯಂತ ಹಸಿ ಸುಳ್ಳು. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ರಥಯಾತ್ರೆಯನ್ನ ಪ್ರಾರಂಭ ಮಾಡಿದವರು ಯಾರು? ಲಾಲೂ ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ರಥಯಾತ್ರೆಯನ್ನು ತಡೆದದ್ದು ಯಾಕೆ? ಶಾಲಾ ವಿದ್ಯಾರ್ಥಿಗಳಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಮಟ್ಟಿಗೆ
ಮಟ್ಟಕ್ಕೆ ತಗೊಂಡು ಹೋದಂತವ್ರು ಯಾರು? ನಿಮ್ಗೆಲ್ಲ ಜ್ಞಾಪಕ ಇರಬೇಕು, ಮಂಡಲ್ ಕಮಿಷನ್ ವರದಿ 1990 ಇಸ್ವಿನಲ್ಲಿ ವಿ.ಪಿ. ಸಿಂಗ್ ಅವರು ಜಾರಿ ಮಾಡ್ತೀನಿ ಅಂತಂದಾಗ ಅದನ್ನ ವಿರೋಧ ಮಾಡಿ ರಥಯಾತ್ರೆ ಮಾಡಿದವರು ಅದ್ವಾನಿಯವರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ್ ಸಿಂಗ್ ಅವರು ಮಾನವ ಸಂಪನ್ಮೂಲಗಳ ಸಚಿವರಾಗಿದ್ದಾಗ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ IIT, IIM, IIC, IISc ಅಲ್ಲಿ ಮೀಸಲಾತಿಯನ್ನು ತಂದಾಗ ಹಣವನ್ನು ತಿದ್ದುಪಡಿ ಮಾಡಿ 73ನೇ ತಿದ್ದುಪಡಿ 74ನೇ ತಿದ್ದುಪಡಿಗಳನ್ನು ತಂದು ಜಿಲ್ಲಾ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅಂತ ಮಾಡಿದಾಗ ಅದು ಜಾರಿಯಾಯಿತು. ಜಾರಿಯಾದ್ಮೇಲೆ ಅದನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ಹೋದವರು ಶ್ರೀರಾಮ ಜೋಯಿಸರು. ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ರಾಮ ಜೋಯಿಸರು ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದರು. ಬಿಜೆಪಿಯ ಉಪಾಧ್ಯಕ್ಷರು ಮತ್ತೆ ರಾಜ್ಯಸಭಾ ಸದಸ್ಯರಾಗಿದ್ದರು. ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ರಾಮ ಜೋಯಿಸರೇ ವಾದವನ್ನು ಮಂಡಿಸಿದರು. ಅದೃಷ್ಟವಶಾತ್ ರಾಮ ಜೋಯಿಸರು ಹಾಕಿದಂತ ಅರ್ಜಿಯನ್ನು ವಜಾ ಮಾಡಿದರು ಸುಪ್ರೀಂ ಕೋರ್ಟ್ ಅವರು. ಇವತ್ತು ನೀವು ವಿಚಾರ ಮಾಡಬೇಕು, ಮೀಸಲಾತಿಯನ್ನ ಮೊದಲಿಂದೂ ಕೂಡ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಯಾವತ್ತೂ ಕೂಡ ಮೀಸಲಾತಿ ಪರ ಇರಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಜೋಯಿಸರು ಸುಪ್ರೀಂ ಕೋರ್ಟ್ ಹೋಗಿದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನವರು PCA ಮೇಲಿನಲ್ಲಿ ಮುಸಲ್ಮಾನರನ್ನ ಸೇರಿಸತಕ್ಕಂಥದ್ದು ಸರಿ ಇದೆ ಅಂತೇಳಿ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದರು. ಮತ್ತೆ ಮುಸಲ್ಮಾನರಿಗೆ 4% ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ 1994ನೇ ಇಸ್ವಿಯಿಂದ ಜಾರಿನಲ್ಲಿದೆ. ಅದೇ ಸುಮಾರು 30 ವರ್ಷಗಳಿಂದ ಕರ್ನಾಟಕದಲ್ಲಿ ಜಾರಿನಲ್ಲಿದೆ. ನಾವು ಹೊಸದಾಗಿ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಟ್ಟದ್ದಲ್ಲ. ದೇವೇಗೌಡರು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ನಾನು ಕೂಡ ಹಣಕಾಸು ಮಂತ್ರಿಯಾಗಿದ್ದೆ. ಅವತ್ತು 4% ಮೀಸಲಾತಿಯನ್ನು ಕೊಟ್ಟರು. ಇದು ಕೊಟ್ಟದ್ದು ಚಿನ್ನಪ್ರೆಡ್ಡಿ ಆಯೋಗದ ವರದಿ ಆಧಾರದ ಮೇಲೆ ಕೊಟ್ಟದ್ದು. ಇದನ್ನ ಬಸವರಾಜ ಬೊಮ್ಮಾಯಿ ಅವರು ರದ್ದು ಮಾಡಿದ್ರು. ರದ್ದು ಮಾಡಿ
ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಹಂಚಿಕೆ ಮಾಡಿದ್ರು. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಬಂದಾಗ ಇದೇ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ನಾವು ಮುಸಲ್ಮಾನರಿಗೆ ಕೊಟ್ಟಿದ್ದಕ್ಕಿಂತ 4% ಮೀಸಲಾತಿಯನ್ನು ರದ್ದು ಮಾಡಲ್ಲ, ಯಥಾಸ್ಥಿತಿ ಮುಂದುವರಿಸ್ತೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನು ಹಾಕಿ ಅಂಡರ್ಟೇಕರ್ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಮುಸಲ್ಮಾನರಿಗೆ 4% ಮೀಸಲಾತಿ ಮುಂದುವರಿತಕ್ಕಂಥದ್ದು ನಡೀತಾ ಇದೆ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ದಲಿತರಿಗೆ ಕೊಟ್ಟಿದ್ದಂತ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸುಳ್ಳನ್ನ ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ರೀತಿಯ ಅಧಿಕಾರವನ್ನು ಮಾಡಬೇಕಾಗಿರ್ತಕ್ಕಂಥ ಪ್ರಧಾನಿ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಬೇಕು. ಯಾರೇ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. 240 ತಾಲೂಕುಗಳಲ್ಲಿ 223 ತಾಲೂಕುಗಳ ಬರಗಾಲ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಕರ್ನಾಟಕ ಸರ್ಕಾರ ಕೇಂದ್ರದಿಂದ ಪರಿಹಾರ ಬರದೇ ಹೋದರೂ ಕೂಡ ಮೇವು ಕೊಡೋದ್ರಲ್ಲಿ, ಉದ್ಯೋಗ ಕೊಡೋದ್ರಲ್ಲಿ, ನೀರು ಕೊಡೋದ್ರಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇವೆ. 2,000 ರೂಪಾಯಿವರೆಗೆ 34 ಲಕ್ಷ ರೈತರಿಗೆ ನಾವು ಸೆಪ್ಟೆಂಬರ್ನಲ್ಲಿ ಮನವಿ ಕೊಟ್ಟರೂ ಕೂಡ ಸೆಪ್ಟೆಂಬರ್ನಲ್ಲಿ ಮನವಿನಲ್ಲಿ 18,172 ಕೋಟಿ NDRF ಪ್ರಕಾರ ಕೊಡಿ ಅಂತೇಳಿ ಮನವಿ ಮಾಡಿದ್ರು ಕೂಡ ಕೊಡಲಿಲ್ಲ. ನಾನು 3 ಜನ ಮಂತ್ರಿಗಳನ್ನು ಕಳಿಸಿಕೊಟ್ಟಿದ್ದೆ ಕೇಂದ್ರಕ್ಕೆ ದಿಲ್ಲಿಗೆ. ಅವರು ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಮಾಡಿದ್ರು ಕೊಡಲಿಲ್ಲ. ನಾನೇ ಸ್ವತಃ ಪರಿಮಿಷನ್ ಭೇಟಿ ಮಾಡಿದ್ದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ, ಆಗಲೂ ಕೊಡಲಿಲ್ಲ. ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ ನಲ್ಲಿ ಜೀವಾವಳಿ ಹಾಕಿಸ್ಕೊಂಡು ನಾವು 15,172 ಕೋಟಿ ಕೇಳಿದ್ರೆ ಅವ್ರು ಕೊಟ್ಟಿರೋದು 3,454 ರೂಪಾಯಿ. 3,454 ರೂಪಾಯಿ. ಅದು 19% ಕೂಡ ಇಲ್ಲ. 19% ಕೂಡ ಇಲ್ಲ. ಈಗ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಕ್ಕು. ನರೇಂದ್ರ ಮೋದಿಯವರಿಗೆ ವೋಟ್ ಕೊಡ್ತೀರಾ? ಶ್ರೀರಾಮನಿಗೆ ವೋಟ್ ಕೊಡ್ತೀರಾ? ದಯಮಾಡಿ ಶ್ರೀರಾಮನಿಗೆ ಕೊಡಬೇಡಿ ವೋಟನ್ನ.
ಓಟನ್ನು ಕೊಡಬೇಡಿ, ಖಾಲಿ ಚೆಕ್ ಕೊಟ್ಟವರು ಕೊಡ್ತೀರಾ? ಅದ್ರ ಮೊದಲು ಕೊಟ್ರ 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಮಾಡಿದ್ರ? ಮಾಡಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸ್ಬಿಡ್ತೀನಿ ಮಾಡಿದ್ರ? ಮಾಡಲಿಲ್ಲ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಗೊಬ್ಬರದ ಬೆಲೆ, ಅಡಿಗೆ ಎಣ್ಣೆ ಬೆಲೆ, ರಾಗಿ, ಜೋಳ, ಅಕ್ಕಿ ಎಲ್ಲ ಬೆಲೆಗಳನ್ನ ಇಳಿಸ್ಬಿಡ್ತೀನಿ. ಇಳಿಸಿದ್ರ? ಇಳಿಸಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂತಂದ್ರು. ಮಾಡಿದ್ರ? ಮಾಡಲಿಲ್ಲ. ಹೀಗೆ ಎಲ್ಲರೂ ಕೂಡ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ನರೇಂದ್ರ ಮೋದಿಯವರು ಚೆಂಪು ಕೊಟ್ಟಿದ್ದಾರೆ, ಖಾಲಿ ಚೆಂಪು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬೆಲೆ ಏರಿಕೆ ಆಯಿತು. ಬಡವರು, ಸಾಮಾನ್ಯ ಜನ, ರೈತರು ಜೀವನ ಮಾಡೋದು ಕಷ್ಟ, ಜೀವನ ಸಾಗಿಸೋದು ಕಷ್ಟ ಅಂತ ಹೇಳಿ ಬಡವರ ಕೈಗೆ, ಮಧ್ಯಮ ವರ್ಗದ ಜನರ ಕೈಗೆ ದುಡ್ಡು ಸಿಗಬೇಕು, ದುಡ್ಡನ್ನು ಕೊಡಬೇಕು, ಅವರ ಕೊಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟು 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಎಲ್ಲ ಯೋಜನೆಗಳು ಜಾರಿಯಾಗಿದೆಯೋ ಇಲ್ಲ? ಜಾರಿಯಾಗಿದೆಯೋ ಇಲ್ಲ? ಕೈಯಲ್ಲಿ ನೋಡ. ಎಲ್ಲ ಜಾರಿ ಮಾಡಿದ್ದೀವಿ. ನಾವು ನುಡಿದಂತೆ ನಡೆದಿದ್ದೀವಿ. ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ರು, ಈ ಯೋಜನೆಗಳನ್ನು ಜಾರಿ ಮಾಡಿ ಖಜಾನೆ ಖಾಲಿಯಾಗುತ್ತಿದೆ. ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಖಜಾನೆ ಖಾಲಿಯಾಗಿದೆ ಅಂತ. ನಾನು ಹೇಳ್ತೀನಿ, ಕೂಡಲಿಗೆ ಒಂದರಲ್ಲೇ ಹೋಗಿ ಕೂಡಲಿಗೆ ಒಂದರಲ್ಲೇ ಸುಮಾರು 600 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಆಗಿದೆ. ಖಜಾನೆ ಖಾಲಿಯಾಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿದ್ದ? ದುಡ್ಡಿಲ್ಲದೆ ಮಾಡೋದಕ್ಕೆ ಸಾಧ್ಯ ಆಗ್ತಿದ್ದ? ಖಜಾನೆ ಖಾಲಿಯಾಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ದ? 24-25 ಬಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸೇರಿ, ಅಭಿವೃದ್ಧಿ ಕೆಲಸಗಳನ್ನು ಸೇರಿ 1,20,000 ಕೋಟಿ ರೂಪಾಯಿಗಳನ್ನು ಬಜೆಟ್ ನಲ್ಲಿ ಇಟ್ಟಿದ್ದೇವೆ. 1,20,000 ಕೋಟಿ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಮಿಸ್ಟರ್ ನರೇಂದ್ರ ಮೋದಿ ಜಿ, ಮಿಸ್ಟರ್ ಅಶೋಕ, ಮಿಸ್ಟರ್ ಯಡಿಯೂರಪ್ಪ ಬಜೆಟ್ ಪುಸ್ತಕ ಓದ್ತಾರೆ, ತೆಗೆದು ನೋಡ್ರಿ ಎಷ್ಟಕ್ಕಂತ ಮನವಿಯನ್ನು ಅವರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಬಜೆಟ್ ಪುಸ್ತಕ ತೆಗೆದು ನೋಡ್ಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಈಗ ತುಕಾರಾಮ್ 4 ಸಾರಿ MLA 4 ಸಾರಿ MLA ಹಾಕಿದ್ರೆ ಆಗ್ಬೇಕಾದ್ರೆ ಅವ್ರು ಅಭಿವೃದ್ಧಿ ಮಾಡಲಿಕ್ಕೆ ಮಾಡಲಿ ಹೋಗಿದ್ರೆ 4 ಸಾರಿ MLA ಹಾಕಿದ್ರೆ ಅವರು ಕ್ಷೇತ್ರಕ್ಕೆ 3,500 ಕೋಟಿ ರೂಪಾಯಿಗಳ ಅಭಿವೃದ್ಧಿ 3,500 ಕೋಟಿ ಮಾಡಕ್ ಸಾಧ್ಯ ಆಗಿಲ್ಲ. ಯುರೋಪ ಅತ್ಯಂತ
ಇಲ್ಲ. ಕಳಿಸ್ಕೊಡ್ಬೇಕಲ್ವಾ ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕಾದ್ರೆ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕಾದ್ರೆ ಇವರು ಲೋಕಸಭೆಗೆ ಹೋಗಲೇಬೇಕು. ಶ್ರೀರಾಮುಲು ಸೋಲ್ಲೇಬೇಕು. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನ ಅವರು ಮಹಾಲಕ್ಷ್ಮಿ ಅಂತಕ್ಕಂಥ ಹೆಸರಿಟ್ಟು ಘೋಷಣೆ ಮಾಡಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಪ್ರಕಾರ 1 ವರ್ಷಕ್ಕೆ ಒಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿ, ಒಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿ, ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ, ರೈತರ ಸಾಲ ಸಂಪೂರ್ಣ ಮನ್ನಾ, ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಸಂಪೂರ್ಣ ಸಾಲ ಮನ್ನಾ. ನರೇಂದ್ರ ಮೋದಿ ಅವರು ಯಾವತ್ತಾರು 10 ವರ್ಷದಲ್ಲಿ 1 ಸಾರಿ ರೈತರ ಸಾಲ ಮನ್ನಾ ಮಾಡಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿರುವಾಗ 72,000 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. ನರೇಂದ್ರ ಮೋದಿ ಅವರು ಯಾಕೆ ಸಾಲ ಮನ್ನಾ ಮಾಡಿದ್ರು ಗೊತ್ತಾ? ರೈತರ ಸಾಲ ಮನ್ನಾ ಮಾಡಲಿಲ್ಲ. ಬಂಡವಾಳಶಾಹಿಗಳು, ಅಪಾನಿ, ಅದಾನಿ ಇನ್ನು ಮುಂತಾದ ಕೋಟ್ಯಾಧಿಪತಿಗಳ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ. ಅದಕ್ಕೆ ಕಾಂಗ್ರೆಸ್ ಭರವಸೆಯನ್ನು ಕೊಟ್ಟಿದೆ, ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ. ಕರ್ನಾಟಕದಲ್ಲಿ ನಾವು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿಗಳಲ್ಲಿ 50,000ವರೆಗೆ ಯಾರು ಸಾಲ ತಗೊಂಡಿದ್ದಾರೆ, 27,20,000 ರೈತರಿಗೆ 8,165 ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ನಾನು ಮನ್ನಾ ಮಾಡಿದೆ. ಯಡಿಯೂರಪ್ಪ ಮನ್ನಾ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮನ್ನಾ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಸಾಲ ಮನ್ನಾ ಮಾಡಿ ಅಂತಂದ್ರೆ ನೋಟ್ ಮಾಡೋ ಪ್ರಿಂಟ್ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ ಇದೇ ಯಡಿಯೂರಪ್ಪ ಹೇಳಿದ್ದು ನೋಟ್ ಪ್ರಿಂಟ್ ಇಲ್ಲ. ಯಾಕಂದ್ರೆ ಇವರು ಸಾಲ ಮನ್ನಾ ಮಾಡಲಿಕ್ಕೆ ನೋಟ್ ಮಾಡೋ ಪ್ರಿಂಟ್ ಇಲ್ಲ, ದುಡ್ಡಿಲ್ಲ ಅಂತ ಹೇಳಿದ್ರು. ಯಾಕಂತಂದ್ರೆ ಲೂಟಿ ಹೊಡೆದ್ಬಿಟ್ಟಿದ್ರು. ಈ ಲೂಟಿ ಹೊಡೆದಂತ ಹಣ ಲೆಕ್ಕ ಹಾಕಲಿಕ್ಕೆ ನೋಟ್ ಎಣಿಸ್ತಕ್ಕಂಥ ಮಿಷಿನ್ ಇಟ್ಕೊಂಡಿದ್ದೀವಿ. ನೋಟ್ ಎಣಿಸ್ತಕ್ಕಂಥ ಮಿಷಿನ್ ಇಟ್ಕೊಂಡಿದ್ದೀವಿ. ರೈತರ ಸಾಲ ಮನ್ನಾ ಮಾಡಲಿಲ್ಲ, ನೋಟ್ ಎಣಿಸ್ತಕ್ಕಂಥ ಮಿಷಿನ್ ಇಟ್ಕೊಂಡಿದ್ದೀವಿ. ಆಮೇಲೆ ರೈತರು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ನ್ಯಾಯಯುತವಾದಂತ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ, ಅದಕ್ಕೋಸ್ಕರ ಕಾನೂನನ್ನ ಮಾಡಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸುಮಾರು 700 ಜನಕ್ಕೂ ಹೆಚ್ಚು ಜನ ರೈತರು ಸತ್ತು ಹೋರಾಟದಲ್ಲಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಭರವಸೆಯನ್ನು ಕೊಟ್ಟಿದೆ. ರೈತರಿಗೆ MSP ಅವರು ಬೆಳೆದಂತ ಬೆಳೆಗಳಿಗೆ MSP ಕೊಡಲಿಕ್ಕೆ ಕಾನೂನನ್ನು ಮಾಡೇ ಮಾಡ್ತೀವಿ, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಮಾತುಗಳನ್ನು ಹೇಳಿದ್ದಾರೆ. ಅದರಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ.
ದಲಿತರ ಪರವಾಗಿದೆ, ಮೀಸಲಾತಿ ಪರವಾಗಿದೆ, ಹಿಂದುಳಿದವರ ಪರವಾಗಿದೆ. ಕಾಂಗ್ರೆಸ್ ಪಕ್ಷ ಈಗಾಗಲೇ ಹೇಳಿದಂತೆ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಭಾರತೀಯ ಜನತಾ ಪಕ್ಷದಂತೆ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ವಿಂಗಡಣೆ ಮಾಡತಕ್ಕಂಥ ಪಕ್ಷ ಅಲ್ಲ. ಯಾಕಂದ್ರೆ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಅಲ್ಲಿ ಧರ್ಮ ಜಾತಿ ಯಾವುದೂ ಇಲ್ಲ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದು ನಮ್ಮ ಸಂವಿಧಾನದ ಮೂಲ ಉದ್ದೇಶ. ಇವತ್ತು ಸಂವಿಧಾನ ಅಪಾಯದಲ್ಲಿದೆ. ಬಿಜೆಪಿಯವರಿಂದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಸಂವಿಧಾನವನ್ನು ಉಳಿಸತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರಜಾಪ್ರಭುತ್ವವನ್ನು ಉಳಿಸತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಸಂವಿಧಾನ ಉಳಿಸಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಸಬೇಕಾದ್ರೆ ಬಿಜೆಪಿ ಸೋಲೇಬೇಕು.